ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡಿಯರ್ ಆಸ್ಪಿರೆಂಟ್, ಈ ಒಂದು ಕ್ಲಾಸಲ್ಲಿ ನಾವು ಟೆಟ್ಗೆ ಇರ್ತಕ್ಕಂಥ ಕೆಲವೊಂದಷ್ಟು ನಿಯಮಗಳು, ಹೊಸ ನಿಯಮಗಳು ಬರ್ತಾ ಇದೆ. ಸೊ ನಿಯಮಗಳು ಏನು ಹೇಳ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ, ಸೊ ಟಿಗೆ ಇನ್ಮೇಲೆ 4 ಹಂತದಲ್ಲಿ ನಡೆಸ್ತಾ ಇದ್ದಾರಾ, ಅಥವಾ ಎಚ್ ಎಸ್ ಟಿ ಅವರು ಪಿ ಯು ಲೆಕ್ಚರ್ ಕರಿತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವಕ್ಕೂ ಕೂಡ ನಾವು ಟಿಯನ್ನು ಪಾಸ್ ಮಾಡ್ಕೊಳ್ಳೇಬೇಕಾ? ಸೊ ಇವೆಷ್ಟು ಗೊಂದಲಗಳು ಇತ್ತೀಚೆಗೆ ನಾವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನ್ಯೂಸನ್ನು ಕೇಳಿದಾಗ ಕಾಡ್ತಕ್ಕಂತಹ ಪ್ರಶ್ನೆಗಳಾಗಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಆ ಎಲ್ಲ ಪ್ರಶ್ನೆಗಳಿಗೂ ಸೊಲ್ಯೂಷನನ್ನು ಕೊಡ್ತಾ ಹೋಗ್ತೀನಿ. ಸೊ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೆಲವೊಂದಷ್ಟು ಬದಲಾವಣೆ ಅಲ್ವಾ, ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೆಲವೊಂದಷ್ಟು ಬದಲಾವಣೆ ನಡೀತಾ ಇದ್ದಾವೆ. ಸೊ ನಾವು ಇದಕ್ಕೂ ಮುಂಚೆ ನಾವು ಪೇಪರ್ 1 ಮತ್ತು ಪೇಪರ್ 2 ಎರಡನ್ನ ಅಷ್ಟೇ ನಾವು ಎಲಿಜಿಬಿಲಿಟಿ ತೊಗೊಳ್ತಿದ್ವಿ, ಬರಿತಾ ಇದ್ವಿ. ಸೊ ಇವಾಗ ಪೇಪರ್ 3 ಅಂದರೆ ಹೊಸ ಪತ್ರಿಕೆಯನ್ನು ಇಡ್ತಾ ಇದ್ದಾರೆ. ಸೊ 9th to 12th ತರಗತಿ ಅಂದರೆ 9ರಿಂದ 12ನೇ ತರಗತಿಗೂ ಸಹ ಇಲ್ಲಿ ಏನು ನಡೀತಾ ಇದೆ ಅಂದರೆ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಟಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ರೂಲ್ಸ್ಗಳನ್ನು ಈ CBSE ಮತ್ತು NCERT ದವರು ತೊಗೊಂಬರ್ತಾ ಇದ್ದಾರೆ. ಸೊ ಏನು ಹೇಳ್ತಾ ಇದೆ ಹೊಸ ನಿಯಮ ಏನು ಹೇಳ್ತಾ ಇದೆ ಅಂದರೆ, ಹೊಸ ನಿಯಮ ಕುರಿತು CBSE ಮತ್ತು ಈ NCERT ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇದರ ನಂತರ ಈ ಟೆಟ್ ಪರೀಕ್ಷೆಯಲ್ಲಿ 4 ಹಂತದಲ್ಲಿ ನಡೆಸಬೇಕು, ಈ ಟೆಟ್ ಪರೀಕ್ಷೆಯನ್ನು 4 ಹಂತದಲ್ಲಿ ನಡೆಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಳ್ತಾ ಇದ್ದಾರೆ. ಸೊ ಈ 4 ಹಂತ ಹೇಗಿರ್ತಾವಪ್ಪ ಅಂದರೆ, ಒಂದು ತರಗತಿ ಅಂದರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಪತ್ರಿಕೆ 1, ಸೊ 6ರಿಂದ 8ನೇ ತರಗತಿವರೆಗೆ ಪತ್ರಿಕೆ 2, 9ರಿಂದ 12ನೇ ತರಗತಿವರೆಗೂ ಈ ಹೊಸ ಪತ್ರಿಕೆ. ಇದನ್ನೇ ನಾವೀಗ ಕ್ಲಿಯರ್ ಮಾಡ್ಕೋಬೇಕಾಗಿರ್ತಕ್ಕಂತಹ ಪರೀಕ್ಷೆ ಅಥವಾ ಏನು ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಾಲವಾಟಿಕ ಅಂದರೆ ಪ್ರೀ ಪ್ರೈಮರಿ ಎಜುಕೇಷನ್. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೆಕ್ಸ್ಟು 9ರಿಂದ 12ನೇ ತರಗತಿಯಲ್ಲಿ ಹೊಸ ಪತ್ರಿಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೊಸ ಪತ್ರಿಕೆ ಅಂದರೆ ಈಗ ಬರಿಬೇಕಾಗಿರ್ತಕ್ಕಂಥ ಈ HSTR ಏನಿದೆ ಅಲ್ವಾ, HSTR ಇರ್ಬೋದು, ಜಸ್ಟ್ ಎ ಮಿನಿಟ್, ಈ HSTR ನೆಕ್ಸ್ಟು PU ಲೆಕ್ಚರು, HSTR ಮತ್ತು PU ಲೆಕ್ಚರ್ 9ರಿಂದ 12ನೇ ತರಗತಿ ಅಂದರೆ HSTR ಬರುತ್ತೆ ಮತ್ತು PU ಲೆಕ್ಚರ್ ಕೂಡ ಬರುತ್ತೆ. ಸೊ ಈ PU ಲೆಕ್ಚರ್ಗೆ ಮತ್ತು HSTRಗೆ ಟಿಯನ್ನು ಕಡ್ಡಾಯವಾಗಿ ಕ್ಲಿಯರ್ ಮಾಡ್ಕೊಳ್ಳೇಬೇಕಾ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಬಾಲವಾಟಿಕೆ ಅಂದರೆ ಪ್ರಾಥಮಿಕ ಶಿಕ್ಷಣ. ಈಗೆಲ್ಲ ಇತ್ತೀಚೆಗೆ ನಾವು ಈ ಗೌರ್ಮೆಂಟ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಸಹ ನಾವು LKG UKGಗಳನ್ನು ಗೌರ್ಮೆಂಟ್ದವರೇ ಕೊಡ್ತಾ ಇದ್ದಾರೆ ಶಿಕ್ಷಣವನ್ನು. ಅದಕ್ಕೆ ನಾವು ಪ್ರೀ ಎಜುಕೇಷನ್ ಅಥವಾ ಬಾಲವಾಟಿಕೆ ಅಂತ ಹೇಳಿ ಕರಿತೀವಿ. ಇದರರ್ಥ ಏನಪ್ಪ ಅಂದರೆ, ಈಗ ಪ್ರೌಢಶಾಲೆ ಶಿಕ್ಷಕರಾಗಲಿಕ್ಕೆ ಟೆಟ್ ಪರೀಕ್ಷೆ ಬರಲೇಬೇಕಾಗುತ್ತದೆ. ಸೊ ಈ ನಿಯಮವು CBSEಗೆ ಸಂಯೋಜಿತವಾಗಿರುವಂಥ ಎಲ್ಲ ಶಾಲೆಗೆ ಅನ್ವಯಿಸುತ್ತದೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಆಯಾ ರಾಜ್ಯ ಸರ್ಕಾರಗಳಿಗೆ ಈ ರೂಲ್ಸನ್ನು ಅಪ್ಲೈಡ್ ಮಾಡಲಿಕ್ಕೆ ಹೇಳ್ತಾ ಹೋಗ್ತಾರೆ ಅಲ್ವಾ. ಸೊ ಇದು ಕೂಡ ನಮಗೆ ಅಪ್ಲೈಡ್ ಆಗ್ತಕ್ಕಂತಹ ವಿಚಾರಣೆ. ಸೊ ಇಲ್ಲಿ ನೋಡಿ, ನೋಟಿಸ್ ದಿಸ್ ಪಾಯಿಂಟ್. ಈ NCTE ಏನಿದೆ ಅಲ್ವಾ, NCTE ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಏನು ಕರಿತೀವಲ್ವ, ಈ NCTEದವರು ತಂದಿರತಕ್ಕಂತಹ ಹೊಸ ರೂಲ್ಸ್ ಇತ್ತೀಚೆಗೆ ಇದು ಅಪ್ಡೇಟ್ ಆಗಿರ್ತಕ್ಕಂಥದ್ದು ಆಗಸ್ಟ್ 9, 2025ರಲ್ಲಿ ಆಗಿರ್ತಕ್ಕಂತಹ ಒಂದು ಅಪ್ಡೇಟ್. ಇದು ಏನಪ್ಪ ಅಂದರೆ, ಫಸ್ಟ್ ಈ NCTEದವರು ಏನು ಕ್ಲಾರಿಫೈ ಕೊಟ್ಟಿದ್ದಾರೆ ಅಂದರೆ, ದಟ್ ನೋಡಿಲಿ, NCTE clarified that such a changes will be considered only after 2027. It is very important. 2027ರ ನಂತರದಲ್ಲಿ ಈ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಏನು ಮಾಡ್ತಾ ಇದ್ದಾರಂತೆ, ಜಾರಿ ತರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ವೆನ್ ದ ಫಸ್ಟ್ ಬ್ಯಾಚ್ ಆಫ್ ದ 4 year of ITEP ಅಂದರೆ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಏನೀಗ ಈ ಡಿಗ್ರಿಯನ್ನು 4 ವರ್ಷ ಇಟ್ಟಿದ್ದಾರಲ್ವ. ಸೊ ಈ ಕೋರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ 2027ಕ್ಕೆ ಮೇ ಬಿ ಅದು ಕಂಪ್ಲೀಟ್ ಆಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಅದಕ್ಕೆ 2027ರ ನಂತರದಲ್ಲಿ ಈ ರೂಲ್ಸನ್ನು ಜಾರಿಗೆ ತರಬೇಕಾಗಿ ಅವರು ಕ್ಲಾರಿಫೈಡ್ ಮಾಡಿದ್ದಾರೆ. ಯಾರು? NCTEದವರು ಕ್ಲಾರಿಫೈ ದಟ್ ಸಚ್ ಅ ಚೇಂಜಸ್ ವಿಲ್ ಬಿ ಕನ್ಸಿಡರ್ಡ್ ಆನ್ ಓನ್ಲಿ ಆಫ್ಟರ್ 2027. ಕ್ಲಿಯರಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. 2027ರ ನಂತರದಲ್ಲಿ ಈ ಎಲ್ಲ ಹೊಸ ರೂಲ್ಸ್ಗಳನ್ನು ಜಾರಿ ತೊಗೊಂಡು ಬರ್ತಾರೆ ಅಂತ. ಸೊ ನಮ್ಮಲ್ಲಿ ಕಾಡ್ತಕ್ಕಂಥ ಏಕೈಕ ಪ್ರಶ್ನೆ ಏನಂದರೆ, ಈಗ ಸದ್ಯಕ್ಕೆ PU ಲೆಕ್ಚರ್ ಇದೆ, ನೆಕ್ಸ್ಟು HSTR ಇದೆ ಅಂತ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ GPT ಇದೆ. ಸೊ ಇಷ್ಟಕ್ಕೂ ನಾವು ಆಲ್ರೆಡಿ TT ಮತ್ತು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನೆಕ್ಸ್ಟ್ PU ಲೆಕ್ಚರ್ಗೂ ಸಹ ನಾವು 9th ಮತ್ತು HSTRಗೂ ಸಹ ನಾವು TETಯನ್ನು ಕ್ಲಿಯರ್ ಮಾಡ್ಕೋಬೇಕಾ ಅಂತ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಸೊ ನಮಗೆ ಇದು ಯಾವುದೇ ಥರ ಅಪ್ಲೈಡ್ ಆಗಲ್ಲ. 2027ರವರೆಗೂ ನಮಗೆ ಯಾವುದೇ ಥರದ ಈ ರೂಲ್ಸ್ಗಳು ಅಪ್ಲೈಡ್ ಆಗಲ್ಲ. ಸೊ ನಾವು ಆ್ಯಸ್ ಯೂಶ್ವಲಾಗಿ ಯಾವ ರೀತಿ ನಾವು ಎಕ್ಸಾಮ್ಸನ್ನು ಕೊಡ್ತಾ ಇದ್ವೋ, ಸೊ ಅದೇ ಥರ ಈ ಸಲ ಕೊಡ್ತಾ ಹೋಗ್ಬೋದು. ಸೊ 2027ರ ನಂತರದಲ್ಲಿ ಮಾತ್ರ ಈ ರೂಲ್ಸನ್ನು ಜಾರಿ ತರಲಾಗುತ್ತೆ. ಸೊ ಇದು ಕ್ಲಿಯರ್ ಇನ್ಫಾರ್ಮೇಷನ್ ಅಬೌಟ್ 4 ಸ್ಟೆಪ್
ಸ್ಟೆಪ್ಗಳನ್ನು ತಂದಿರ್ತಕ್ಕಂಥ ಅಂದರೆ ಸಿ ಟಿ ಟಿಯಲ್ಲಿ 4 ಸ್ಟೆಪ್ಗಳ ಪರೀಕ್ಷೆಗೆ ಇದು ಕ್ಲಾರಿಫಿಕೇಷನ್ ಆಗಿರುತ್ತೆ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಲೈಕ್ ಮೈ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.